ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ. ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಮೇನ್ ಶಾವಿಗೆ ಬೇಕು. ಇಲ್ಲಿ ನೋಡ್ರಿ, ಗೋಡಂಬಿ, ಬಾದಾಮಿ, ಒಂದಿಷ್ಟು ಒಣ ದ್ರಾಕ್ಷಿ, ಉದ್ದಿನಬೇಳೆ, ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತೇನು ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಈಗ ಮೊದಲು ಏನು ಮಾಡೋಣ ಅಂದ್ರೆ, ಇವೇನು ಶಾವಿಗೆ ತೊಗೊಂಡಿರ್ತೀವಲ್ಲ, ಇಷ್ಟು ಕೆಂಪಾದ್ರೆ ಸಾಕು. ಈಗ ಏನು ಮಾಡೋಣ, ಉಪ್ಪಿಟ್ಟು ಮಾಡೋಕೆ ಎಣ್ಣೆ ಹಾಕೋಣ. 1-2 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಈಗ ಸ್ವಲ್ಪ ಹಾಕಿರಿ, ಮತ್ತು ಮೇಲೆ ಒಂದು ಸ್ವಲ್ಪ ಹಾಕ್ಬೋದು. 1 ಸ್ಪೂನಾಗಷ್ಟು ಸಾಸಿವೆ ಹಾಕೀನಿ, 1 ಸ್ಪೂನಾಗಷ್ಟು ಜೀರಿಗೆ ಹಾಕೀನಿ ನೋಡಿರಿ. 1 ಸ್ಪೂನ್ ಉದ್ದಿನಬೇಳೆ ಹಾಕಿರಿ. ಗೋಡಂಬಿ ಹಾಕಿರಿ. ಚೂರು ಮಾಡಿದ ಬಾದಾಮಿ ಹಾಕಿ, ಇವು ಒಣ ದ್ರಾಕ್ಷಿ ಇರ್ತಾವಲ್ಲ ಅವನ್ನ ಹಾಕಿರಿ. ಹೆಚ್ಚಿಗೆ ಆದರೂ ಹಾಕ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ. ಕರಿಬೇವು ಹಾಕಿ, ಒಂದು ಮೆಣಸಿನ್ಕಾಯಿ ಹಾಕಿರಿ. ನೆಕ್ಸ್ಟ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿರಿ. ಇವು ಖಾರದವಂತ ನಾನು ಸ್ವಲ್ಪ ಹಾಕಿರ್ತೀನಿ, ಹುಡುಗರು ತಿಂತಾವಂತೇಳಿ. ಮತ್ತು ಒಂದು ಈರುಳ್ಳಿ ಹೆಚ್ಚಿದ್ದೆ, ಅದನ್ನು ಈರುಳ್ಳಿ ಹಾಕಿ ನೋಡಿರಿ. ಈರುಳ್ಳಿ ಹಾಕಿರಿ. ನೆಕ್ಸ್ಟ್ ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ. ಚೆನ್ನಾಗಿ ಕೈ ಆಡಿಸಿದ ಮೇಲೆ ಟೊಮೊಟೊ ಹೆಚ್ಚಿರ್ತೀವಲ್ಲ, 1 ಟೊಮೊಟೊ ತೊಗೊಂಡಿದ್ದೆ ನಾನು. 1 ಟೊಮೊಟೊ ಹೆಚ್ಚಿದ ಟೊಮೊಟೊವನ್ನು ಹಾಕಿ, ಹೆಚ್ಚಿದ ಟೊಮೊಟೊ ಹಾಕಿ ಅದನ್ನು ಸ್ವಲ್ಪ ಕೈ ಆಡಿಸ್ರಿ. ಕೈ ಆಡಿಸಿ ಒಂದು ಸ್ವಲ್ಪ ಬೇಯಲಿ. ಅದು ಬೆಂದಮೇಲೆ ಅದಕ್ಕೇನು ಮಾಡೋಣ, ನೀರು ಎಷ್ಟು ಹಾಕ್ಬೇಕು ನೋಡಿ, ನಮಗೆ ಎಷ್ಟು ಪ್ರಮಾಣ ಮಾಡಾಕತ್ತೀವಿ ನೋಡಿ ಹಾಕಿ. ನೋಡಿ, ನಾ ಇಲ್ಲಿ ಒಂದು 3 ಗ್ಲಾಸ್ನಷ್ಟು ನೀರು ಹಾಕೀನಿ. ಅದಕ್ಕೇನು ಮಾಡಿರಿ, ಉಪ್ಪು ಹಾಕಿರಿ. ರುಚಿ ತಕ್ಕಷ್ಟು ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ನೋಡಿ ಅದಕ್ಕೆ ಉಪ್ಪು ಹಾಕಿರಿ. ಮತ್ತು ಟೊಮೊಟೊ ಹಾಕಿರ್ತೀವಲ್ಲ, ಹುಳಿ ಹಾಕಿರ್ತೀವಿ, ಅದಕ್ಕೆ ಸಕ್ಕರೆ ಹಾಕಿರಿ. ಅದನ್ನು ಕುದಿಯಕ್ಕೆ ಬಿಡ್ರಿ. ಕುದಿಲಿ. ಅದು ಉಪ್ಪು ಎಲ್ಲ ಕರಗ್ತೈತಿ ನೋಡಿರಿ. ಈ ಥರ ಕುದಿಯಕತ್ತಿಂದ ಇವನೇನು ಹುರಿದಿರ್ತೀವಲ್ಲ ಶಾವಿಗೆನ ಅವನ್ನ ಹಾಕ್ಬೇಕು ನೋಡಿರಿ. ಇಲ್ಲಿಟ್ಟಿವಿ ನೋಡಿರಿ. ಇದು ಹೆಚ್ಚಾದ್ರೂ ಸರಿಯಾಗಿ ಆಗಂಗಿಲ್ಲ, ಕಡಿಮೆ ಆದ್ರೂ ಭಾಳ ಇದಾಕತಿ. ಪ್ರಮಾಣ ಕರೆಕ್ಟ್ ಹಾಕಿ ಮಾಡಿರಿ. ನಾ ಮಾಡಿನಲ್ಲ, ಈ ಥರ ಮಾಡಿರಿ ನೋಡಿರಿ. ಇದೇನು ಮಾಡಬೇಕಪ್ಪ ಅಂದ್ರೆ, ಶಾವಿಗೆ ಮುಳುಗಿಬಿಟ್ರೆ ಸಾಕು, ಮ್ಯಾಗ ನೀರು ಇರಬಾರ್ದು ಜಾಸ್ತಿ. ಅದು ಅಲ್ಲೇ ಅಳ್ಕೊಂಬಿಡ್ತೈತಿ ನೋಡಿರಿ. ಇಷ್ಟು ನೀರು ಇರ್ಬೇಕು ನೋಡಿರಿ. ನಾ ಕೈ ಆಡ್ಸಕತ್ತೀನಲ್ಲ, ಇಷ್ಟು ಮೇಲೆ ನೀರು ಇರಬೇಕಷ್ಟ. ಅಂದ್ರೆ ಅದ್ರಾಗ ಅಳ್ಕೊಂಬಿಡ್ತೈತೆ ಶಾವಿಗೆಗೆ ಭಾಳ ನೀರು ಬೇಕಾಗಂಗಿಲ್ಲ. ಇಲ್ಲಾಂದ್ರೆ ಭಾಳ ಮುದ್ದೆ ಆಗುತ್ತೆ. ಮೇಲೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ರಿ. ಉದುರಾಗುತ್ತಂದ್ರೆ, ಜಾಸ್ತಿ ನೀರು ಹಾಕಿದ್ರೆ ಉದುರಾಗಂಗಿಲ್ಲ, ಟೇಸ್ಟೂ ಆಗಲ್ಲ. ಸ್ವಲ್ಪ ಕುದ್ದಾದ್ಮೇಲೆ ನೋಡಿರಿ, ಇದು ಅಳ್ಕೊಳಕತ್ತೈತಿ. ಇದು ಹಾರ್ದಂಗೆಲ್ಲ ಗಟ್ಟಿ ಇದು ಬರ್ತೈತಿ, ಉದುರಾಗಿ ನೋಡಿರಿ. ಎಷ್ಟು ನೋಡಿರಿ ಹೆಂಗೆ ಉದುರಾಗೈತಿ. ಟೇಸ್ಟಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ. ರುಚಿಯಾದ ಶಾವಿಗೆ ಉಪ್ಪಿಟ್ಟು ತಿನ್ನಲು ರೆಡಿ. ನೀವು ಮಾಡಿ ಒಮ್ಮೆ ರುಚಿ ಹೇಳಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ